ಹೋಟೆಲ್ ಸ್ಟೈಲ್ ಟಿಫನ್ ಸಾಂಬಾರ್. ಈ ಸಾಂಬಾರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿರಬೇಕು. ತುಂಬ ಸುಲಭ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಅರಿಶಿಣದ ಪುಡಿ, ಕರಿಬೇವಿನ ಸೊಪ್ಪು, ಸಾಂಬಾರು ಈರುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ. ನಂತರ ಅದಕ್ಕೆ ರುಬ್ಬಿರುವಂಥ ಮಿಶ್ರಣ ಹಾಗೂ ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ ಹಾಗೂ ಒಂದು ಅರ್ಧ ಲೋಟ ನೀರು ಹಾಕಿ ಮತ್ತೆ 2 ನಿಮಿಷದ ಕಾಲ ಕುದಿಸಿ. ನಂತರ ಅದಕ್ಕೆ ಬೇಯಿಸಿಟ್ಟಿರುವಂಥ ಬೇಳೆ ಹಾಗೂ ನೀರು, ಕೊನೆಯಲ್ಲಿ ಉಪ್ಪು ಹಾಕಿಬಿಟ್ಟು ಮತ್ತೆ ಒಂದು 5 ನಿಮಿಷದ ಕಾಲ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಡಿ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಸಖತ್ ಸ್ಪೈಸಿ ಆಗಿರುವಂಥ ಬೇಬಿ ಪೊಟೆಟೋಸ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೇಬಿ ಪೊಟೆಟೋಸ್ನ ಕುಕ್ಕರಲ್ಲಿ ಇಟ್ಟು 1 ವಿಷಲ್ ಕೂಗಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಳ್ಳಿ. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಖಾರದ ಪುಡಿ ಹಾಕಿ ತಕ್ಷಣ ಬೇಬಿ ಪೊಟೆಟೋಸ್ ಹಾಕಿ ಅದಕ್ಕೆ ಉಪ್ಪು, ಕರಿಬೇವಿನ ಸೊಪ್ಪು, ಇಂಗು ಹಾಕಿ 15ರಿಂದ 20 ನಿಮಿಷ ಸಿಮ್ಮಲ್ಲಿಟ್ಟು ಫ್ರೈ ಮಾಡಿದ್ರೆ ಸಖತ್ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿರುವಂಥ ಬೇಬಿ ಪೊಟೆಟೋಸ್ ಫ್ರೈ ರೆಡಿ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಫ್ರೆಶ್ಶಾಗಿ ಬಿಸಿಬೇಳೆಬಾತ್ ಪೌಡರ್ ಮಾಡಿಕೊಂಡು ಕ್ಯಾಟ್ರಿಂಗ್ ಸ್ಟೈಲ್ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ 1 ಕಪ್ ಅಕ್ಕಿಗೆ 1 ಕಪ್ ತೊಗರಿಬೇಳೆ, ತರಕಾರಿ, ಅವರೆಕಾಳು, ಚಿಟಿಕೆ ಅರಿಶಿನ, ಒಂದು 6 ಕಪ್ ನೀರು ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳಿ. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಿಟಿಕೆ ಮೆಂತ್ಯ, 2 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಹುರಿರಿ. ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, ಜೊತೆಗೆ ಗಸಗಸೆ 1 ಸ್ಪೂನ್ ಹಾಕಿ ಕರಿಬೇವಿನ ಸೊಪ್ಪು ಹಾಗೂ ಒಂದು ಅರ್ಧ ಕಪ್ ಕೊಬ್ಬರಿ ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿಗೆ ಹಾಕ್ಕೊಂಡು ತರಕಾರಿಯಾಗಿ ಹುರ್ಕೊಳ್ಳಿ. ಮತ್ತೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಗೋಡಂಬಿ, ಕ್ಯಾಪ್ಸಿಕಮ್ಮು, ಒಂದೇ ಒಂದು ಟೊಮೆಟೊ ಹಾಕಿ ಹುರಿದು ಅದಕ್ಕೆ ಹುಣಸೆಹಣ್ಣಿನ ನೀರು ಹಾಕಿ ಜೊತೆಗೆ ಬೆಲ್ಲ, ಬಿಸಿಬೇಳೆಬಾತ್ ಪೌಡರ್ ಹಾಕಿ 1-2 ನಿಮಿಷ ಫ್ರೈ ಮಾಡಿ ಅದಕ್ಕೆ ಉಪ್ಪು ಹಾಗೂ ಮತ್ತೆ ಒಂದು 4 ಲೋಟ ನೀರು ಹಾಕಿ ನೀರು ಕುದಿದ ನಂತರ ಬೇಯಿಸಿಟ್ಕೊಂಡಿರೋ